Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ನಿಮ್ಮನ್ನ ನೀವು ನಂಬಿ, ನಿಮ್ಮ ಕ್ಷಮತೆನ, ನಿಮ್ಮ ನಂಬಿಕೆ, ವಿಶ್ವಾಸ ನಿಮಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಜೊತೆ ಯಾವಾಗಲೂ ಆಂಜನೇಯ ಇರ್ತಾರೆ. ನಿಮ್ಮ ಪವರನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ನಿಮ್ಮ ಪವರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಯಾರಿಗೋಸ್ಕರ ನಿಮ್ಮ ಜೀವನದಲ್ಲಿ ಕೆಲವು ಕರ್ತವ್ಯದ ಕರೆ ಕರೀತಾ ಇದೆ, ಆ ಕರ್ತವ್ಯನ ನಿಭಾಯಿಸಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲೂ ಕೂಡ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಒಂದು ಹೊಸ ರೀತಿಯ ಆರಂಭ ನಿಮ್ಮ ಜೀವನದಲ್ಲಿ ಆಗಬೇಕಾಗಿದೆ. ಸೊ ಆ ಆರಂಭನ ನೀವು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮಿಂದ ಒಂದಷ್ಟು ಜೀವಗಳಿಗೆ ಹೊಸ ಚೈತನ್ಯ ಬರಬೇಕಾಗಿದೆ. ಕೆಲವರ ಜೀವನದಲ್ಲಿ ನಿಮ್ಮ ಸಹಾಯದಿಂದ ಅವರ ಬದುಕಿನಲ್ಲಿ ಒಂದು ಹೊಸ ಮಾರ್ಗನ, ಹೊಸ ಬದುಕನ್ನ, ಹೊಸ ಹೆಜ್ಜೆನ ಅವರು ಇಡಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಕಾರದ ಅಗತ್ಯ ಇದೆ. ಹೋಗಿ ಅವರಿಗೆ ಸಹಾಯ ಮಾಡಿ ಬನ್ನಿ. ಯಾರಿಗೆ ಅದು ನಿಮಗೆ ಗೊತ್ತು. ಟೇಕ್ ಆಕ್ಷನ್ ಅಂತ ಇದೆ. ಈಗ ನಿರ್ಧಾರ ತಗೊಳ್ಬೇಕಾಗಿರುವಂಥ ಸಮಯ. ನಿಮ್ಮ ಆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನೀವು ನಿರ್ಧಾರ ತಗೊಂಡು ಏನ್ ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲ ಆಗೋದಿಲ್ಲ, ಸಾಧ್ಯ ಇಲ್ಲ, ಮಾಡೋಕ್ಕಾಗಲ್ಲ, ಇದ್ರ ಮಧ್ಯೆ ಇನ್ನೇನೋ ಬೇಕು, ನನಗೆ ಅದು ಬೇಕಾಗಿಲ್ಲ, ನನ್ನ ಅಗತ್ಯ ಅದಲ್ಲ, ಅಥವಾ ನಾನು ಅದನ್ನು ಕೇಳ್ಕೊಂಡಿಲ್ಲ, ಅಥವಾ ಅವ್ರು ಬಂದು ನನ್ನನ್ನು ಕೇಳಿಲ್ಲ, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಿದೆ ಇದನ್ನು ಮಾಡಬೇಕು ಅಂದರೆ ನೀವು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ತಯಾರು ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡೋದು ಅಥವಾ ಮುಂದಿನ ನಿರ್ಧಾರಕ್ಕೆ ಏನು ಅಗತ್ಯತೆಗಳಿದೆ ಅದನ್ನು ತಯಾರಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಗೋಲ್ ರೀಚ್ ಆಗಬೇಕು ಅಂದರೆ ಅದಕ್ಕೆ ಏನೇನು ಪೂರ್ವ ತಯಾರಿ ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ದುಷ್ಟಶಕ್ತಿಗಳು ತೊಂದರೆ ಮಾಡುವಂತಹ ಸಾಧ್ಯತೆಗಳು ಇದೆ. ಆ ದುಷ್ಟಶಕ್ತಿಗಳ ವಿಚಾರವಾಗಿ ನಿಮ್ಮ ಒಳಗಿನ ದುಷ್ಟಶಕ್ತಿ ಇರಬಹುದು, ಅಥವಾ ನೀವು ಯಾರಿಗೆ ಸಹಾಯ ಮಾಡೋಕ್ಕೆ ಹೋಗ್ತೀರಾ ಅವರ ಮನೆ ಅಥವಾ ಆ ವಾತಾವರಣದಲ್ಲಿ ಕ್ಷಮಿಸಿ, ಆ ವಾತಾವರಣದಲ್ಲಿ ಇರುವಂಥ ದುಷ್ಟಶಕ್ತಿಗಳಿರಬಹುದು, ತೊಂದರೆ ಮಾಡಬಹುದು. ಎಲ್ಲವನ್ನು ಕೂಡ ಸುಟ್ಟಾಕಿ ಬನ್ನಿ ಅನ್ನುವಂಥದ್ದು ಇದೆ. ಕೆಲವು ಪ್ರಯೋಗಗಳು ಆಗಿರುವಂಥದ್ದು ನಿಮಗೆ ಸಿಗುತ್ತೆ, ಅದನ್ನು ಸುಟ್ಟಾಕಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದನ್ನ ಕಸಕ್ಕೆ ಹಾಕಬೇಕು, ಬೇಡದಿರುವಂಥ ವಿಚಾರಗಳು, ಬೇಡದಿರುವಂಥ ದಾಖಲೆಗಳು, ಅಥವಾ ಬೇಡದಿರುವಂಥ ಒಂದಷ್ಟು ನನಗೆ ಜಾಸ್ತಿ ಇಲ್ಲಿ ಪ್ರಯೋಗ ಮಾಡಿಟ್ಟಿರುವಂಥದ್ದು ಪ್ರಯೋಗಗಳು, ಹಳೆ ಪ್ರಯೋಗಗಳ ವಸ್ತುಗಳು, ಇದೆಲ್ಲವನ್ನು ಕೂಡ ಸುಟ್ಟಾಕಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅಂತ್ಯಕಾಲದಲ್ಲಿ ಅಂತ್ಯ ಆಗಿರೋರ ವಸ್ತುಗಳನ್ನು ಕೂಡ, ಎಸ್ಪೆಷಲಿ ಬಟ್ಟೆಗಳು, ಬೇರೆ ಏನಾದರೂ ಇದ್ದರೆ ಅದನ್ನು ಇದು ಮಾಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೂರ್ಯನ ತಟ್ಟೆಗೆ ಹೋಗಬೇಡಿ, ಸೂರ್ಯ ಗ್ರಹದ ತಟ್ಟೆಗೆ ಹೋಗಬೇಡಿ, ಹೆಚ್ಚಿನ ಅಪಾಯ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ. ಸೊ ಪಾಸಿಟಿವ್ ಎನರ್ಜಿನ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಅಭ್ಯಾಸಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಳ್ಳೆಯ ಪಾಠಗಳನ್ನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೊರಟಾಗ, ಅಥವಾ ಸಹಾಯ ಮಾಡಿ ಬಂದಂಥ ನಂತರ, ಅಥವಾ ಕೆಲವು ದುಷ್ಟ ವಿಚಾರಗಳನ್ನ, ದುಷ್ಟ ಶಕ್ತಿಗಳನ್ನ, ಅಥವಾ ದುಷ್ಟ ಎನರ್ಜಿಗಳನ್ನ ಸುಟ್ಟ ನಂತರ ಜಗತ್ತಿಗೆ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಎನರ್ಜಿ ಬರುವಂಥದ್ದು. ಜೊತೆಗೆ ನಿಮ್ಮನ್ನು ನೀವು
ಪವರ್‌ಫುಲ್ ಆಗಿ ಒಂದು ಶಾಪಗ್ರಸ್ತ ಎನರ್ಜಿಯಿಂದ ಹೊರಬರುವಂಥ ರೀತಿಲಿ ನಿಮ್ಮನ್ನ ನೀವು ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚು ತಿಳ್ಕೊಂಡು ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗಾದ್ರೂ ಸಹಾಯ ಮಾಡಕ್ಕಿಂತ ಮುಂಚೆ ಅದರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಆಮೇಲೆ ಸಹಾಯ ಅನ್ನೋದು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಬಿಕೆ, ಭರವಸೆ ಅನ್ನುವಂಥದ್ದು ತುಂಬಾನೇ ಮುಖ್ಯ. ಸೊ ಆ ನಂಬಿಕೆ, ಭರವಸೆಗಳ ವಿಚಾರದಲ್ಲಿ ಹೆಚ್ಚಿನ ಒಂದು ನಂಬಿಕೆ ನಿಮ್ಗೆ ಇರ್ಲಿ. ನಂಬಿಕೆಯನ್ನ ಇಟ್ಕೊಂಡು ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಪದೇ ಪದೇ ವಿಚಾರಗಳು ನಿಮ್ಮವರೆಗೂ ಬಂದು ತಲುಪಿದ್ರೂ ನಿಮ್ಗೆ ನಂಬಿಕೆ ಇಲ್ದಿರ ಅದನ್ನ ಕೈ ಬಿಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಸೇತುವೆಗಾಗಿ ಒಂದಷ್ಟು ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸೇತುವೆ ವಿಚಾರಕ್ಕೆ ಅಥವಾ ಸೇತುವೆ ಕಟ್ಟುವಂಥ ವಿಚಾರಗಳಲ್ಲಿ ಕಳ್ಳತನ ನಡೀತಾ ಇದೆ. ಅದನ್ನ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ರಾಮ ಸೇತುಗೆ ಸಂಬಂಧಪಟ್ಟಂಗೆ ಆ ರಾಮ ಸೇತುಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನು ಸಹಾಯ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಒಂದ್ ಕಡೆ ಎಲ್ಲೋ ಕಳ್ತನ ಆಗ್ತಾ ಇದೆ, ಇನ್ನೊಂದ್ ಕಡೆ ಎಲ್ಲ ಸಹಾಯ ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಹೊಸ ಜನರೇಷನ್ನಿಗೆ ಮತ್ತೊಮ್ಮೆ ಹೊಸ ರೀತಿಲಿ ಅದು ಪುನರ್ ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀರೆಲ್ಲ ಹೋಗಿ ಐಸ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಐಸಿಂಗ್ ಸೇತುವೆ ಅನ್ನುವಂಥದ್ದು ಅಥವಾ ಒಂದಷ್ಟು ಮುಳುಗಡೆ ಆದಂಥ ಪ್ರದೇಶಗಳನ್ನ ತೇಲ್ಸುವಂಥ ಸಂದರ್ಭದಲ್ಲಿ ತಂತಾನೆ ರಾಮಸೇತು ಮೇಲೆ ಬಂದು ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಕೆಲವು ಕ್ಲಾರಿಟಿ ಇಲ್ಲಿ ಇಲ್ಲ, ಬಟ್ ಆ ಥರದ ಕೆಲವು ವೈಬು ಇಲ್ಲಿ ಇದೆ. ಮೇ ಬಿ ನನ್ನ ಎನರ್ಜಿ ಅಷ್ಟು ಚೆನ್ನಾಗಿಲ್ವೇನೋ ಅಥವಾ ನನಗೆ ಅಷ್ಟೊಂದು ಕ್ಷಮತೆ ಇಲ್ವೇನೋ ಆ ಎನರ್ಜಿನ ತೆಗ್ದು ಹೇಳೋ ಅಷ್ಟು. ಸೊ ಕೆಲವು ವಿಚಾರಗಳು ಇಲ್ಲಿ ಸೀಕ್ರೆಟ್ ಆಗಿ ಇದೆ. ಜೊತೆಗೆ ನಿಮ್ಮ ವ್ಯಾಲ್ಯೂ, ನಿಮ್ಮ ಯೋಗ್ಯತೆ, ಅರ್ಹತೆ ಉನ್ನತ ಮಟ್ಟವಾಗಿರುವಂಥದ್ದು. ನಿಮ್ಮನ್ನ ನೀವು ತುಂಬ ಕಮ್ಮಿ ಅನ್ಕೊಂಬೇಡಿ, ತುಂಬ ಚಿಕ್ಕದು ಅನ್ಕೊಂಬೇಡಿ. ಸೊ ಭಗವಂತನೇ ಭಕ್ತನಾಗುವಂಥ ರೀತಿಲಿ, ಭಗವಂತನೇ ನಿಮಗೆ ಶರಣಾಗುವಂಥ ರೀತಿಲಿ ನಿಮ್ಮ ಉನ್ನತವಾದಂಥ ವಿಚಾರಗಳು, ನಿಮ್ಮ ಉನ್ನತವಾದಂಥ ಆಚಾರಗಳು ಅಥವಾ ನಿಮ್ಮ ನಡವಳಿಕೆ, ನಿಮ್ಮ ಕಾರ್ಯವೈಖರಿ, ನಿಮ್ಮ ಈ ಆಲೋಚನೆಗಳು ಅಥವಾ ನಿಮ್ಮ ಅದೇನು ಹೇಳೋದು ಸಹಭಾಗಿತ್ವ ಅಥವಾ ನಿಮ್ಮ ಸಮರ್ಪಣೆಯ ಭಾವ ಆಗಿದೆ. ಸೊ ಹಾಗಾಗಿ ಭಗವಂತನೇ ನಿಮಗೆ ದಾಸ ಅನ್ನುವಂಥ ರೀತಿಲಿ ಇದೆ. ಸೊ ನಿಮ್ಮನ್ನ ನೀವು ಯಾವತ್ತು ಯಾರಿಗೂ ಕಂಪೇರ್ ಮಾಡ್ಕೊಳ್ಬೇಡಿ, ಯಾವತ್ತು ನಿಮ್ಮನ್ನ ನೀವು ತುಂಬಾ ಕೀಳಾಗಿ ನೋಡಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ನಂಬಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಭಯ ಬೇಡ ಅನ್ನುವಂಥದ್ದು ಇದೆ. ಭಯ ಇಲ್ದಿರ ಮುಂದುವರಿರಿ, ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸು ಸಿಗತ್ತೆ. ಎಲ್ಲ ಯುದ್ಧಗಳಲ್ಲೂ ಕೂಡ ನಿಮ್ಗೆ ಯಶಸ್ವಿ ಭವ ಅನ್ನುವಂಥ ಆಶೀರ್ವಾದ ಕೂಡ ಇದೆ. ಓಂ ಶ್ರೀ ಹನುಮತೆ ನಮಃ ಅನ್ನುವಂಥದ್ದನ್ನ 11 ಬಾರಿ ದಿನಾಗ್ಲೂ ಪಠಣೆಯನ್ನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿನೇ ನಿಮ್ಗೆ ಶಕ್ತಿಯಾಗಿ ಇರೋದು ಅನ್ನುವಂಥದ್ದು ಕೂಡ ಇದೆ. ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಿ ಬುದ್ಧಿವಂತರಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಏನೇನ್ ತಯಾರಿ ಬೇಕೋ ಮಾಡ್ಕೊಳ್ಳಿ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ಹಾಗೆ ನಿಮ್ಮ ಔಟ್ಲುಕ್ ಮತ್ತೆ ಇನ್ನರ್ ಲುಕ್ ಎರಡು ಕೂಡ ಇರ್ಲಿ ಅನ್ನುವಂಥದ್ದು ಇದೆ. ಬಿ ಎ ವಾರಿಯರ್ ಅಂತ ಇದೆ. 1000 ಜನ ಬಂದ್ರು ನಿಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ, ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದೇಹನ ದೃಢವಾಗಿಸ್ಬಿಡಿ ಅನ್ನುವಂಥದ್ದು ಇದೆ. ಲೈಕ್ ವಜ್ರಕಾಯ ವಜ್ರಕಾಯ ಅನ್ನುವಂಥದ್ದು ಇದೆ. ಪಾಸಿಟಿವ್ ಥಾಟ್ಸ್ ಇಂದ ಎಲ್ಲವೂ ಕೂಡ ಶಮನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಶಿಖರನ ಏರ್ತೀರಾ ಅನ್ನುವಂಥದ್ದು ಕೂಡ ಇದೆ. ದೇವರಲ್ಲಿ ನಂಬಿಕೆ ಇಡಿ. ಸೊ ನಿಮ್ಮ ಸಮಸ್ಯೆಗಳಿಗಿಂತ, ಜಗತ್ತಿಗಿಂತ, ಪರ್ವತಕ್ಕಿಂತ ದೊಡ್ಡವನು ಭಗವಂತ ಇದ್ದಾನೆ. ಸೊ ಹಾಗಾಗಿ ಭಗವಂತನ ನೀವು ಯಾವತ್ತೂ ಏರೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಟ್ರಸ್ಟ್ ಇನ್ ಡಿವೈನನ್ನ ನಂಬಿ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ, ನೀವೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಹೇಗ್ ಬದುಕ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಕನಸೇನಿದೆ ಅದೆಲ್ಲಾನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದಕ್ಕೆ ದೇವರ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಸ್ಟ್ರಾಂಗ್ ಆಗಿ ಇರ್ತೀರಾ. ದಿನಾಗ್ಲೂ ರಾಮನಾಮ ಜಪ ಮಾಡಿ ಅನ್ನುವಂಥದ್ದು ಇದೆ. ಕಲಿಯೋದನ್ನ ನಿಲ್ಲಿಸ್ಬೇಡಿ, ಓದೋದನ್ನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಕಲಿತಾ ಇರಿ, ಓದ್ತಾ ಇರಿ, ಕಲಿಸ್ತಾ ಇರಿ, ಅರ್ಥ ಮಾಡ್ಕೊಳ್ತಾ ಇರಿ ಅನ್ನುವಂಥದ್ದು ಇದೆ. ಒಂದಕ್ಕಿಂತ ಒಂದು ನೆನ್ನೆ ABCD ಇಂದ A ಫಾರ್ ಆಪಲ್ ಕಲ್ತವರು ನಾವು. ಇವತ್ತು ಅದೇ ABCD ಇಂದ ಇನ್ನೇನೋ A ಫಾರ್ ಅನಾಮಿಕ ಅಂತ ಕೂಡ ಮಾಡಬಹುದು, A ಫಾರ್ ಆಸ್ಟ್ರೋನಟ್ ಅಂತ ಕೂಡ ಮಾಡಬಹುದು, ನಾಳೆ ಇನ್ನೇನೋ ಮಾಡಬಹುದು. ಹಾಗಾಗಿ ABCD ಬರುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಲೈಕ್ ಫಾರ್ ಸ್ಮಾಲ್ ಎಕ್ಸಾಂಪಲ್ ABCD ನೀವೇನೇ ಓದಿರ್ಬೋದು, ಕಲ್ತಿರ್ಬೋದು, ಹೊಸ ಹೊಸ ಜ್ಞಾನ ಅರ್ಜನೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಬರ್ಬೇಕಾಗಿರೋ ಅಂತ ಪತಿ ಮಹಾಶಯರ್ನ ಕರ್ಕೊಂಡು ಬರ್ತಿದ್ದಾರೆ ವಾನರ ಸೇನೆ ಅನ್ನುವಂಥದ್ದು ಇದೆ. ಬಂದಾಗೋಯ್ತು, ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅನ್ನುವಂಥದ್ದು. ತುಂಬಾ ಇಂಪಾರ್ಟೆಂಟು ಏನು ಸೇತುವೆ, ಸೈನ್ಯ ಅನ್ನುವಂಥದ್ದು ಇದೆ. ಸೈನ್ಯದ ಸೇತುವೆ, ಸೇತುವೆಯ ಸೈನ್ಯ, ವಾಟ್ ಎವರ್, ಸೈನ್ಯ ಈಸ್ ಇಂಪಾರ್ಟೆಂಟ್, ಸೇನೆ ಈಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಕಷ್ಟಪಟ್ಟು ಎಲ್ಲಾನು ಹತ್ರ ತಗೊಂಬಂದಿದ್ದಾರೆ, ಅವ್ರನ್ನ ರಿಜೆಕ್ಟ್ ಮಾಡ್ದಿರಾ ಮದ್ವೆ ಆಗೋದು ನಿಮ್ಮ ಕರ್ತವ್ಯ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶತ್ರು ಸಂಹಾರದ ಸಮಯ ಹತ್ರ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸೊ ಎಂಡ್ ಆಫ್ ದಿ ಸಿಂಗಲ್ ಪೇರೆಂಟ್ ಯಾರಾದರೂ ಕಾಯ್ತಿದ್ರೆ ನಿಮ್ಮ ಪರ್ಸನಿಗೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನೀವೇನಾದರೂ ದೂರ ಆಗಿದ್ರೆ ಸೊ ಅವ್ರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ ಒಂದು ನನ್ಗೇನಾಗಿದೆ ಗೊತ್ತಿಲ್ಲ, ಇವತ್ತು ನನ್ನ ಮೈಂಡಿಗೆ ಬರ್ತಾ ಇರೋದು ನನ್ನ ಬಾಯಲ್ಲಿ ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಇದೆ. ಬಟ್ ಈ ಗ್ರಹಣ ನಿಮಗೆ ಸಾಕಷ್ಟು ಒಳ್ಳೆಯ ಪಾಠಗಳನ್ನ ಕಲಿಸುತ್ತೆ. ಜೊತೆಗೆ ನಿಮ್ಮ ಸೋಲ್ ಪರ್ಪಸ್ಸಿಗೆ ನೀವು ತುಂಬ ಹತ್ತಿರದಲ್ಲಿ ಇದ್ದೀರಾ. ನಿಮ್ಮ ಜೀವನ ಎಂತಕ್ಕಾಗಿತ್ತು, ಯಾವ ಉದ್ದೇಶಕ್ಕಾಗಿ ಆಗಿತ್ತು, ನಿಮ್ಮ ಸೋಲ್ ಪರ್ಪಸ್ಸನ್ನು ಕಂಪ್ಲೀಟ್ ಮಾಡುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಅಥವಾ ಆಶೀರ್ವಾದ ಏನು ಕೊಡ್ತಾರೆ ಆಂಜನೇಯ ಅನ್ನುವಂಥದ್ದು. ಸೊ ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಸೊ ಒಂದು ಕಂಪ್ಲೀಷನ್ ಬೇಗ ನಿಮ್ಮ ಜೀವನದಲ್ಲಿ ಬಂದಿದೆ. ಏನು ನಿಮ್ಮ ಜೀವನದಲ್ಲಿ ಆಗಬೇಕಿತ್ತು, ಏನು ಅಗತ್ಯ ಇತ್ತು, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಡೆನ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು. ಈಗ ಇಲ್ಲಿ 2 ಕಾರ್ಡ್ ಇಡ್ತೀನಿ, 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು, 2ನೇದು. ಓಕೆ. ಫೋಕಸ್ ಆನ್ ಯುವರ್ ಗೋಲ್. ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಅಹಂಕಾರನ ಸುಟ್ಟಾಕಿ ಅನ್ನುವಂಥದ್ದು ಇದೆ. ಬರ್ನ್ ಈಗೋ ಅಂತ ಇದೆ. ಸೊ ಮಂಗಳವಾರದೊತ್ತು ದೇವಸ್ಥಾನಕ್ಕೆ, ಹನುಮ ಗುಡಿಗೆ ಏನಾದರೂ ಸೇವೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನಾದರೂ ಸೇವೆ ಸಲ್ಲಿಸಿ ಅನ್ನುವಂಥದ್ದು. ಸೊ 2ನೇದು ಯಶಸ್ಸು ನಿಮ್ದೇನೆ, ವಿಕ್ಟರಿ ಬರ್ತಾ ಇದೆ. ಸೊ ಗ್ರೋತ್, ಫೋಕಸ್ ಕಡೆ ಗಮನನ ಕೊಡಿ, ಅಚೀವ್ಮೆಂಟ್ ಕಡೆ ಗಮನನ ಕೊಡಿ, ಸೆಲ್ಫ್ ಕಂಟ್ರೋಲನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಬರೀ ನಿಮ್ಮೊಬ್ಬರ ಯಶಸ್ಸಲ್ಲ, ಇಡೀ ದೈವ ಕುಲದ ಯಶಸ್ಸು ಇದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದಾಳಿಂಬೆ ಹಣ್ಣನ್ನು ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರದೊತ್ತು ಅಥವಾ ಗುರುವಾರ ಕೊಟ್ಬಿಟ್ಟು ಬನ್ನಿ. ಇದರಿಂದ ಹೆಚ್ಚಿನ ಅನುಕೂಲ, ಒಳ್ಳೆಯದು, ಯಶಸ್ಸು ಎಲ್ಲ ಆಗುತ್ತೆ. 3ನೇದು ರಿಸ್ಕ್ ತಗೊಳ್ಳಿ. ರಿಸ್ಕ್ ತಿಂದಷ್ಟು ಸುಲಭ ಅಲ್ಲ. ಸೊ ರಿಸ್ಕ್ ತಗೊಳ್ಳಿ, ಭಯ ಬೇಡ, ನಾನು ಇದ್ದೀನಿ, ನಾನು ಕಾಪಾಡ್ತೀನಿ ನಿಮ್ಮನ್ನ ಅಂತ ಆಂಜನೇಯ ಹೇಳ್ತಾ ಇದ್ದಾರೆ. ಸೊ ಮನೆಯಿಂದ ಹೊರಗೆ ಬನ್ನಿ, ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಪ್ರಯತ್ನನ ಪಡಿ, ಅವಕಾಶಗಳು ಇದೆ. ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಏನು ಬೇಕೋ ಅದು ಅನ್ನುವಂಥದ್ದು ಇದೆ.
ಕೆಂಪು ಹಣ್ಣುಗಳನ್ನ ಆಂಜನೇಯನ ದೇವಸ್ಥಾನಕ್ಕೆ ಸಮರ್ಪಣೆಯನ್ನ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಗೈಡೆನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸನ ಮುಂದುವರಿಸಿ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ, ಫೋಕಸ್ ಮಾಡಿ ತಾಳ್ಮೆಯಿಂದ ಇರೋದಕ್ಕೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಟೇಕ್ ಕೇರ್. ಜಯ ಆಂಜನೇಯ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಹಂ ಹನುಮತೆ ನಮಃ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.